ಪಂಚಾಯತಿಗೆ ಸೇರಿರುವ ಒಂದು ಲೇಔಟ್ ಬ್ರಿಕ್ ಫೀಲ್ಡ್ ಶೆಲ್ಟರ್ ಅಂತ ಒಂದು ಲೇಔಟ್. ಇದು ವಿಲ್ಲಾಸ್ ಅಲ್ಲ, ಲೇಔಟ್. ಇದು ಲೇಔಟ್ಗೆ ಅವ್ರ ಮನೆ ಮುಂದ್ಗಡೆ ಕಾರ್ ನಿಲ್ಸ್ಕೊಂಡಿರ್ತಾರೆ. ಇದಕ್ಕೆ ಬೀಗ ಹಾಕ್ಬೇಕಂದ್ರೆ ಒಂದು ಟ್ರಾಫಿಕ್ ಪೊಲೀಸ್ ಬರಬೇಕು, ಇಲ್ಲ ಅಂದರೆ ಕಾನೂನಲ್ಲಿ ಏನಿದೆಯೋ ಕಾನೂನು ರೀತಿ ಮಾಡಬೇಕಾಗಿತ್ತು. ಯಾವುದೇ ಕಾನೂನು ರೀತಿಯಲ್ಲಿ ಮಾಡಿಲ್ಲ. ಅವ್ರಿಗೆ ಕಾರ್ಗೆ ಬೀಗ ಹಾಕಿ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು, ಈ ಅಧಿಕಾರವನ್ನು ಚಲಾಯಿಸೋದಕ್ಕೆ ಅದೇ ಅಂತ ಡಿಪಾರ್ಟ್ಮೆಂಟ್ಗಳಿದೆ. ಇಲ್ಲಿರುವ ಗೂಂಡಗಳು ಮತ್ತು ರೌಡಿಗಳು ಮಾಡುವ ಕೆಲಸ ಅಲ್ಲ. ಇಲ್ಲಿರುವ ಎಲ್ಲಿದ್ದಾರೆ ಸುರೇಶ್ ಅವರು? ಇಲ್ಲಮ್ಮ, ಕರೀರಮ್ಮ. ಈಗ ಏನಾಗಿದೆ ಅಂತ ಆ ಮನೆ ಓನರ್ನೇ ಮಾತಾಡ್ಸೋಣ. ಈಗ ಮನೆ ಓನರ್, ಇದು ಅವ್ರ ಮನೆ. ಸರ್, ಈಗ ನಿಮ್ಮ ಕಾರು ನಿಮ್ಮ ಮನೆ ಮುಂದೆ ಹಾಕಿದ್ದೀರಾ. ಈಗ ನನಗೆ ಫೋನ್ ಮಾಡಿದ್ರು, ನಾನೀಗ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಪಂಚಾಯಿತಿ ಅಧಿಕಾರಿಗಳು ಒಬ್ಬರು ಮಂಜುನಾಥ್, ಅವ್ರ ಹೆಸರಪ್ಪ ಎಸ್ ಡಿ ಅವರು ನಂಜರಾಜಯ್ಯ ಇಬ್ಬರು ಬಂದಿದ್ದಾರೆ. ಇವ್ರಿಗೆ ಅಧಿಕಾರ ಕೊಟ್ಟವರು ನನಗೆ ಗೊತ್ತಿಲ್ಲ. ಸರ್, ಈಗ ನಿಮ್ಮ ಕಾರು ನಿಮ್ಮ ಮನೆ ಮುಂದ್ಗಡೆ ಹಾಕೊಂಡಿದ್ದೀರಾ. ಆ ಕಾನೂನು ರೀತಿಯಲ್ಲಿ ತಪ್ಪಿದ್ರೆ ಅದು ಸಂಬಂಧಪಟ್ಟ ಪಂಚಾಯತಿನೋ ಪುರಸಭೆನೋ ಏನಿದೆ ಒಂದು ನಿಮಿಷ ಸರ್, ಏನಿದೆ ಅವರು ಮಾಡಬೇಕಾಗಿರುವ ಕರ್ತವ್ಯ ಮಾಡಲಿ. ಈಗ ನಿಮ್ಗೆ ಹಾಕೋದಕ್ಕೆ ಯಾರನ್ನ ಬಂದು ದೌರ್ಜನ್ಯವಾಗಿ ಸಿಸಿ ಕ್ಯಾಮ್ರಾ ಏನಾನು ಇದೆಯಾ, ವಿಡಿಯೋ ಏನಾನು ಮಾಡಿದ್ರೆ? CCTV ಎಲ್ಲ ಇದೆ ಸರ್, ಕ್ಯಾಮ್ರಾಸ್ ಎಲ್ಲ ಇದೆ, ಎಲ್ಲ ಪ್ರೂಫ್ಸ್ ಇದೆ ಸರ್. ಇದು ಸುಮ್ಮನೆ ನಮ್ಗೆ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಸರ್. 2 ವರ್ಷದಿಂದ ನಡೀತಿದೆ ಸರ್. ನಾವೇನು ರೋಡ್ ಬ್ಲಾಕ್ ಮಾಡಿಲ್ಲ, ಎಲ್ಲ ಗಾಡಿಗಳು ಆರಾಮಾಗಿ ಹೋಗುತ್ತೆ. ಆದ್ರೂ ತೋರಿಸ್ಬಿಡೋಣ ಬಾ ಈ ಕಡೆ ನೋಡಿ ಅಮ್ಮ. ಇದು ಎಂಡು ಶಿಕ್ಷಕರೇ, ಇದು ಎಂಡು ನೋಡಿ. ಅಧಿಕಾರಿಗಳೇ, ಇದು ಎಂಡು. ಆ ಕಡೆ ಇರೋದು ಇನ್ನೊಂದು 2 ಮನೆಗಳು ಆ ಕಡೆ ಇದೆ. ಇದು 3ನೇ ಮನೆ. ಫಸ್ಟ್ ಮನೆ ಅದು, ಸೆಕೆಂಡ್ ಮನೆ ಅದು, ಥರ್ಡ್ ಮನೆ ಅದು. ಅವ್ರ ಮನೆ ಮುಂದ್ಗಡೆ ನಿಲ್ಸ್ಕೊಳೋದಕ್ಕೆ ಯಾರ ಅಪ್ಪಣೆ ಬೇಕಾಗಿಲ್ಲ. ಇವರು ನಿಲ್ಸಿದ್ದಾರೆ. ನಿಲ್ಸಿದ ಮೇಲೆ ಆಯ್ತು. ಏನೇನಾಯ್ತು ಹೇಳಿ? ಅದೇ ಸರ್, 2 ವರ್ಷದ ಮುಂಚೆ ಅವ್ರ ಗಾಡಿಯಲ್ಲಿ ಎದುರುಗಡೆ ಅವರು ಪ್ರೆಸಿಡೆಂಟೇ ಏನನ್ನಾಗಿರ್ಲಿ, ಪ್ರೆಸಿಡೆಂಟ್ ಬರೋದಿಲ್ಲ ಇದಕ್ಕೆ. ನೋಡಿ ತಿಳ್ಕೊಳ್ಳಿ, ಅಸೋಸಿಯೇಷನ್ ಅನ್ನೋದು ಬರೀ ಕಸ ಗುಡಿಸೋ ಕೆಲಸ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆದೇನು ಇದಾಗಿಲ್ಲ. ಕಾನೂನು ಏನಿದ್ರು ಗ್ರಾಮ ಪಂಚಾಯತಿ ಇದೆ. ಗ್ರಾಮ ಪಂಚಾಯತಿ ನೀವು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ, ಗ್ರಾಮ ಪಂಚಾಯತಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹಂಗಾಗಿ ಈಗ ನ್ಯೂಟನ್ ಯಾರು ಇದ್ದಾರೆ, ನ್ಯೂಟನ್ ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹೇಳಿ ಸರ್. ಅದೇ ಸರ್, ಪಾರ್ಕಿಂಗ್ ಏನ್ ಇಶ್ಯೂ ಇಲ್ಲ ಸರ್. ಆದ್ರೂ ಅವ್ರು ನಮಗೆ ಅರೇಂಜ್ಮೆಂಟ್ ಮಾಡ್ಕೊಂಡು ಕಾರ್ ಅಡ್ಡ ನಿಲ್ಸ್ಬಿಟ್ಟು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ 2 ವರ್ಷ ಮುಂಚೆ. ಅದು ಮತ್ತೆ ನಾನ್ ಅಡ್ಡ ಇಟ್ಟು ಏನೋ ಜನರಿಗೆ ಓಡಾಡಕ್ ಆಗೋದಿಲ್ಲ ಅಂತ ಇಟ್ಬಿಟ್ಟು ಅದಕ್ಕೆಲ್ಲ ಅಸೋಸಿಯೇಷನ್ ಕಡೆಯಿಂದ ಕೊಡಿಸಿದ್ದಾರೆ. ಕೊಡ್ಲಿ, ಕಂಪ್ಲೇಂಟ್ ಕೊಡೋದು ಅವ್ರಕ್ಕೂ. ನೋಡಿ ಸರ್, ಕಂಪ್ಲೇಂಟ್ ಕೊಟ್ಕೊಂಡ್ಲಿ. ಕಂಪ್ಲೇಂಟ್ ಕೊಟ್ರೆ ಅವ್ರ ರೀತಿಯಲ್ಲಿ ಪೊಲೀಸ್ ಅವರೇ ಬರ್ಲಿ, ಪೊಲೀಸ್ ಅವ್ರು ನೋಡ್ತಾರೆ, ಹೋಗ್ತಾರೆ. ಪೊಲೀಸ್ ಅವ್ರು ಪತ್ರ ಬರೀಬೇಕಾಗಿರೋದು ಇದೇ ಗ್ರಾಮ ಪಂಚಾಯತಿಗೆ. ನೋಡಿಯಪ್ಪ ಅದೇನಿದೆ ನೋಡಿ ಅಂತ ಹೇಳ್ಬೇಕಷ್ಟೇ. ಅದು ಆದಂತರ ಕಾನೂನು ಏನಾಗುತ್ತೋ ಮಾಡ್ಕೊಂಡ್ಲಿ. ಇವರು ನಿಮ್ಮ ಗಾಡಿಗೆ ಹಾಕಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಒಂದು, ನೀವು ಪೊಲೀಸ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೀರಾ, ಕೊಡ್ತೀರಾ? ಒಂದು ಇಮೇಲ್ ಕಳಿಸಿದೀನಿ ಸರ್, ಹತ್ತಿಬೆಲೆ ಪೊಲೀಸ್ ಸ್ಟೇಷನ್ ಕೊಡಿ. ಇದು ಒಂದು ನಿಮಿಷ ನೋಡಿ ವೀಕ್ಷಕರೇ, ಈ ದಿನ ಗ್ರಾಮ ಪಂಚಾಯತಿಯಿಂದ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿನ ಸ್ಥಳೀಯ ಒಬ್ಬ ಮನೆ ತಗೊಂಡ್ಕೊಂಡು, ಲೇಔಟ್ ಅಲ್ಲಿ ಮನೆ ತೆಗೆದುಕೊಂಡು, ಸೈಟ್ ತಗೊಂಡು ಅವ್ರ ಪಾಡಿಗೆ ಅವರು ಮಾಡ್ಕೊಂಡಿರೋದನ್ನ ಈ ಮಟ್ಟಕ್ಕೆ ದೌರ್ಜನ್ಯ ತೋರಿಸೋದು, ಕ್ಯಾಮ್ರಾಗಳು ಹಾಕಿ ಬೆದರಿಸೋದು, ಇಲ್ಲಿರುವ ಇಲ್ಲಿನ ಅಸೋಸಿಯೇಷನ್ ಅಂತ ಕಟ್ಕೊಂಡು ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ಅವ್ರನ್ನ ಎಷ್ಟು ಬೇಕಾದ್ರೂ ತುಳಿಬಹುದು ಅನ್ನೋದಕ್ಕೆ ಇದೇ ನಿದರ್ಶನ ಕಾಣಿಸ್ತಾ ಇದೆ. ದಯವಿಟ್ಟು ಯಾವನೋ ಒಬ್ಬ ಬಂದ, ಈಗ ಇಷ್ಟೊತ್ತು ನೋಡಿರ್ಬೇಕು, ಓಡ್ದ ಅಂತವ್ರು ಬಂದು ಇಂಥವ್ರನ್ನ ತುಳಿಯೋದಕ್ಕೆ ಅಷ್ಟು ಮಾತ್ರ ಸಮಾಜ ನಾವೇನು ಬಿಡ್ಕೊಡೋದಿಲ್ಲ. ನಮ್ಮ KRS ಪಕ್ಷ ಏನಂತ ನಿಮ್ಗೆ ಗೊತ್ತಿದೆ. ಸಾರ್ವಜನಿಕರೇ, ಇಂಥವ್ರ ಮುಂದೆ ನಾವು ನಿಂತ್ಕೊಳ್ಬೇಕಾಗುತ್ತೆ. ಇಂಥವ್ರಿಗೆ ಏನು ಕಾನೂನು ಗೊತ್ತಿಲ್ಲ ಅಂತ ಯಾವ ಮಟ್ಟಕ್ಕೂ ತುಳಿಬಾರದು. ಅವ್ರೇನು ತಪ್ಪು ಮಾಡಲಿಲ್ಲ, ರೋಡಲ್ಲಿ ಕಾರ್ ಹಾಕಿದಾರಪ್ಪ. ಹೌದು, ನಿಮ್ಗೆ ಕಾನೂನು ರೀತಿಯಲ್ಲಿ ರೋಡಲ್ಲಿ ತಪ್ಪಾಗಿದ್ರೆ ನೀವು ಕಾನೂನು ರೀತಿಯಲ್ಲಿ ಯಾರು ಕಂಪ್ಲೇಂಟ್ ಮಾಡ್ಬೇಕು ಮಾಡಿ, ತಪ್ಪಿಲ್ಲ. ನೀವು ಬಂದು ನೋಡಿ ತೋರಿಸಿ. ಈಗ ನೀವು ಬಂದು ಅವ್ರ ಗಾಡಿಗೆ ಪೊಲೀಸರು ಆಗ್ದಂಗೆ ಕೀ ಹಾಕಕ್ಕೆ ನಿಮ್ಗೆ ಅಧಿಕಾರ ಇದೆಯಾ? ಕಾನೂನಲ್ಲಿ ನಿಮ್ಗೆ ಕೈ ಕೊಟ್ಟಿದಾರ ಅಧಿಕಾರ? ಇಲ್ವಲ್ಲ. ಇಲ್ಲ ಅಂದ್ಮೇಲೆ ಇವ್ರಿಗೆ ಅರೇಂಜ್ಮೆಂಟ್ ನೀವು ಈ ಮಟ್ಟಕ್ಕೆ ಕೊಟ್ರೆ ಗಂಡ ಹೆಂಡತಿ ಏನ್ ಮಾಡ್ಬೇಕು? ಇವ್ರು ನನಗೆ ಫೋನ್ ಮಾಡಿದ್ರು. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಬೇಕು? ದಿಕ್ಕೆ ತೋರಿಸ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ ಕಂಪ್ಲೇಂಟ್ ಕೊಡಿ. ನಾನು ಬೆಂಗಳೂರಿಗೆ ಹೋಗಿದ್ದೆ, DC ಆಫೀಸ್ ಕಡೆಯಿಂದ ಬರ್ತಾ ಇದ್ದೆ. ನಾನು ಬರ್ತೀನಪ್ಪ, ಬಂದು ಮಾತಾಡ್ತೀನಿ ಅಂತ. ಈಗ ನಮ್ಮ ಸೈನಿಕರೆಲ್ಲ ಸೇರಿ ನಾವು ಬಂದಿದ್ದೀರಿ, ಅಧಿಕಾರಿಗಳು ತಿಳಿಸಿ ಈ ತರ ಆಗಿದೆ, ಈ ಕೂಡಲೇ ಎಚ್ಚೆತ್ಕೊಳ್ಳಿ ಅಧಿಕಾರಿಗಳೇ ಅಂತ. ಅಧಿಕಾರಿಗಳಿಗೆ ನಾವು ಬಂದಿದ್ದೀರಿ ಸ್ವಾಮಿ. ಯಾಕೆ ಈ ರೀತಿ ಟಾರ್ಚರು ಅಂತ ಹೇಳ್ಬೇಕು, ಇಲ್ದಿದ್ರೆ ಇವ್ರನ್ನ ಇಲ್ಲಿ ಇಡಬಾರ್ದು ಅನ್ನೋ ಲೆಕ್ಕಕ್ಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಈ ಅಸೋಸಿಯೇಷನ್ ಏನು, ಈ ಲೇಔಟ್ ಏನನ್ನ ನಿಮ್ಗೆ ಕಾಂಪೌಂಡೇ ಇರಬಾರ್ದು ಅಂತಿದೆ ಕಾನೂನಲ್ಲಿ. ಕಾಂಪೌಂಡ್ ಹಾಕೊಂಡು ದೌರ್ಜನ್ಯ ಮಾಡ್ಕೊಂಡು, ನಾನು ಈ ಲೇಔಟ್ ಅಲ್ಲಿ ನಾನು ಒಂದು ಮನೆಗೆ ಓನರೇ, ಒಂದು ಸೈಟ್ ತಗೊಂಡು ನಾನು ಮನೆಗೆ ಓನರೇ, ಇಲ್ಲ ಅಂತ ಹೇಳಿಲ್ಲ.
ನೀವ್ ಯಾರ್ರಿ ಕಾಂಪೌಂಡ್ ಹಾಕೊಂಡು ನಿಂತ್ಕೊಂಡ್ ಮಾಡೋದಕ್ಕೆ? ಈ ಮಟ್ಟದ ರೋಡಲ್ಲಿ ಒಂದು ಬೀಗ ಹಾಕಿಬಿಟ್ಟು ಗಾಡಿಗಳಿಗೆ ಈ ದೌರ್ಜನ್ಯ ಕೊಡೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಅವನ ನ್ಯೂಟನ್ ಅಂತೆ, ನ್ಯೂಟನ್ ನೂತನ್ ಯಾವ ನೂತನ್ ಅವನು ರೋಡಿನವನು ಈ ತರ ಬಂದು ನೋಡಿ ನ್ಯೂಟನ್ ಬಂದು ಹಾಕ್ಬಿಟ್ಟು ಹೋಗಿದ್ದಾನಂದ್ರೆ ತೋರಿಸಿ ಸ್ವಾಮಿ, ಅದು ತೋರಿಸಿ ಅವ್ರಿಗೆ ಹೇಗೆ ನೂತನ್ ಕಾಕಕ್ಕೆ ಅಧಿಕಾರ ಇದೆ ಯಾರು ಅಂತ ಅವ್ನು ಕರ್ಸಿ ಸೂಪರ್ವೈಸರ್ ಮೇಲೆ ಕಂಪ್ಲೇಂಟ್ ಯಾರು ಅಂತ ಮನೆ ಹತ್ರ ನೂತನ್ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ನು ಕರ್ಸಿ ಸ್ಟೇಷನ್ಗೆ. ಇದೆಂತ ದೌರ್ಜನ್ಯ ಅಲ್ವಾ ಇದು? ಸಾರ್ವಜನಿಕರ ರಸ್ತೆಯಲ್ಲಿ, ರಾಜ್ಯಪಾಲರ ರಸ್ತೆಯಲ್ಲಿ, ಪಂಚಾಯತಿ ರಸ್ತೆಯಲ್ಲಿ ಹೆಂಗ್ರಿ ನೀವು ಬೀಗ ಹಾಕ್ತೀರಾ? ಯಾರಿಗ್ರಿ ಸೇರಿದ್ದ ರಸ್ತೆ ಇದು? FIR ಮಾಡೋದು ಆಮೇಲೆ ಅವ್ನು ನೂತನ್ ಯಾರು ಕಳಿಸ್ರಿ ಇಲ್ಲಿ ರೀ FIR ಅಂತ ಏನ್ ಇದು? FIR ಏನ್ರಿ ರೋಡಲ್ಲಿ FIR ಮಾಡ್ಸೋದು ನೀವು? ಏನ್ FIR ಮಾಡಿ ಕಾನೂನು ದಯವಿಟ್ಟು ಹೇಳಿ ಸರ್ ಪ್ಲೀಸ್. 2 ವರ್ಷದಿಂದ ಈ ನೋವು ಅನುಭವಿಸ್ತೀವಿ ಸರ್. ಸುಮ್ನೆ ಮಾಡ್ತಿದ್ದಾರೆ ಟಾರ್ಚರ್, ಹರಾಸ್ಮೆಂಟ್ ಎಲ್ಲ. ಇದಕ್ಕೊಂದು ಕಡೆ ಕಾಣಿಸ್ಬೇಕು ಸರ್. ಅಸೋಸಿಯೇಷನ್ ರೂಲ್ ತರ್ಲಿ ಸರ್, ಅಂದ್ರೆ ಲೈನ್ ಹಾಕ್ಬಿಡ್ಲಿ, ಅದ್ರ ಒಳಗ್ ನಾವ್ ಮೇಡಮ್ ಒಂದ್ ನಿಮಿಷ ಅದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಅಸೋಸಿಯೇಷನ್ಗೂ ರೋಡ್ಗೂ ಸಂಬಂಧ ಇಲ್ಲ. ಅಸೋಸಿಯೇಷನ್ ಬಂದ್ಬಿಟ್ಟು 1916 ಆಕ್ಟ್ ಪ್ರಕಾರ ನಿಮ್ಮ ಯಜಮಾನ್ರಿಗೂ ನಾನು ಲಾಸ್ಟ್ ಟೈಮ್ ಓದ್ಕೊಳ್ಳಿ ಅಂತ ಹೇಳಿದೆ. ಅದು ಕಾನೂನಿಗೆ ವಿರುದ್ಧವಾಗಿದೆ, ಅದು ಮಾನ್ಯ ಆಗೋದಿಲ್ಲ. ಅಸೋಸಿಯೇಷನ್ ಏನಿದ್ರು ನೀವು ಕಸ ಗುಡಿಸ್ಕೊಳ್ಳಿ ಅನ್ಕೊಂಡು ಇರೋದಷ್ಟೇ. ಪದೇ ನಾನು ಹೇಳ್ತಾ ಇದ್ದೀನಿ, ಅಸೋಸಿಯೇಷನ್ ನೀವು ಕಲೆಕ್ಷನ್ ಮಾಡಬಾರ್ದು. ಏನೋ ಮನೆಗಳಿಂದ ನೀವು ಏನು ಕಟ್ತಾ ಇದ್ರಲ್ಲ, ಮೇಂಟೆನೆನ್ಸ್ ಕಟ್ಟಂಗಿಲ್ಲ ನಾವು. ಅದು ತಿಳ್ಕೊಳ್ಳಿ. ಅಸೋಸಿಯೇಷನ್ಗೆ 1960 ಆಕ್ಟ್ ಓದ್ರ ಸರ್ ನೀವು? ಡಿಟೇಲ್ ಆಗಿ ಓದಿಲ್ಲ. ಮತ್ತೆ ಆ ಪ್ರಕಾರ ಇದೆ, ಅದನ್ನ ಅಸೋಸಿಯೇಷನ್ ಕತೆ ಬಿಡಿ. ನೀವು ರೋಡಲ್ಲಿ ನಿಲ್ಸಿದ್ರೆ ರಾಜ್ಯಪಾಲರ ರೋಡ್ ಅವರ ಇನ್ಚಾರ್ಜ್ ಅಲ್ಲಿ ಯಾರು ಗ್ರಾಮ ಪಂಚಾಯತಿ ಇನ್ಚಾರ್ಜ್ ಅಲ್ಲಿ ಇರುತ್ತೆ. ಇದು ಗ್ರಾಮ ಪಂಚಾಯತಿ ಇನ್ಚಾರ್ಜ್ ಇರೋ ರೋಡ್ ಅನ್ನ ಯಾರು ಮಾತಾಡಂಗಿಲ್ಲ ಸರ್. ಈಗ ನೀವು ಅವ್ರು ಬಿಡಿ ಸರ್. ಈಗ ನೀವು ಯಾರು ಹಾಕಿದಾರೋ, ಈಗ ನಿತನ್ ಅನ್ನೋ ವ್ಯಕ್ತಿ ಹಾಕಿದಾನಲ್ಲ ರೋಡಲ್ಲಿ, ಇದೊಂದು ಇದೆ ಇಲ್ಲಿ. ಅಲ್ಲಿ ಕಸ ಹಾಕ್ಬಾರ್ದು, 1000 ರೂಪೀಸ್ ಫೈನ್ ಹಾಕ್ತೀನಿ ಅಂತ ಇವ್ರ ಹಾಕಕ್ಕೆ ಅಧಿಕಾರ ಇಲ್ಲ. ನಿಮ್ಗಿದೆ, ನೀವು ರೆಗ್ಯುಲೇಷನ್ ಪಾಸ್ ಮಾಡ್ಕೊಬೇಕು. ಒಂದು ಆ ರೋಡಲ್ಲಿ ಅಸೋಸಿಯೇಷನ್ ಏನೋ ಒಂದು ಲಿಸ್ಟ್ ಹಾಕಿದ್ದಾರೆ, ಅದನ್ನ ತೆಗೀರಿ ಅಂತ ನಿಮ್ಗೆ ನೋಟ್ ಈಗ ಪತ್ರ ಕೊಟ್ಟಿದ್ದೀನಿ, ಮಾಡಲಿಲ್ಲ. ಗ್ರಾಮ ಪಂಚಾಯತಿಯ ಗೇಟ್ ತೆಗೀರಿ, ಹಿಂದ್ಗಡೆ ಗೇಟ್ ಮುಂದ್ಗಡೆ ಗೇಟ್, ಈ ಗೇಟ್ಗಳು ಇವು ಕೂಡ ಕಾಂಪೌಂಡ್ ಬೆಳೆಸ್ಬೇಕಾದ್ರೆ ನಿಮ್ಮ ಕಾನೂನಲ್ಲಿದೆ. ಬಟ್ ಇದೆಲ್ಲ ನೀವು ನಿಮ್ಮ ಪಂಚಾಯತಿಯ ಲೂಪ್ ಹೋಲ್ಸ್ಗಳಿಂದ ಇಲ್ಲಿನ ಸ್ಥಳೀಯರಿಗೆ ಒಂದು ಟಾರ್ಚರ್ ನಿಮ್ಮಿದ್ದಾನೆ. ಯಾಕಂದ್ರೆ ನೀವು ಅವ್ರ ಮೇಲೆ ಕ್ರಮ ಜರುಗಿಸಿದ್ರೆ ಇವ್ರಿಗೇನಾಗ್ತಾ ಇರ್ಲಿಲ್ಲ. ನಿಮ್ಮ ಕ್ರಮ ಇಲ್ಲ, ನೀವು ಅಡ್ಜಸ್ಟ್ಮೆಂಟ್ ಅಂದ್ರೆ ಅವರ ಪ್ರಭಾವಕ್ಕೆ ನೀವು ಬಗ್ಗಿದ್ರಿ. ಇಲ್ಲಿನ ಬಡವ ಬಗ್ಗರಿಗೆ ಆಗ್ತಾ ಇರುವ ಅನ್ಯಾಯ ದಯವಿಟ್ಟು ಈಗಾಗಲೂ ಎಚ್ಚೆತ್ಕೊಳ್ಳಿ. ಇಲ್ಲ ಅಂದ್ರೆ ಇವ್ರನ್ನ ಕರ್ಕೊಂಡ್ಬಂದು CO ಆಫೀಸ್ ಮುಂದ್ಗಡೆ ಕುಳಿಸ್ಬೇಕಾಗುತ್ತೆ. CO ಅವ್ರು ನಿಮ್ಮ ಮೇಲೆ ಕ್ರಮ ಜರುಗಿಸೋದಕ್ಕೆ ಎದ್ದೇಳೋಲ್ಲ, ನಾವು ಅಲ್ಲೇ ಕೊಡ್ತೀವಿ. ಯಾಕಂದ್ರೆ ಈಗಲೂ CO ಅವ್ರಿಗೆ ಫೋನ್ ಮಾಡ್ತೀವಿ. ಯಾರು ಕಾನೂನಲ್ಲಿ ಕಾರ್ ಬಂದ್ ಬೇಕಾಗಕ್ಕೆ ಸರ್? ನೀವೇ ಕೇಳಿ ಸರ್, ನಿಮ್ಗೆ ಕರೆಕ್ಟ್ ಇದೆ ಸರ್? ಇದು ನಿಮಗೂ ಇಲ್ಲ ಸರ್ ಬೀಗ ಹಾಕಕ್ಕೆ. ನಿಮ್ದೇ ಅಲ್ಲ ಈ ಜಾಗ, ನಿಮ್ದು ರೋಡ್ಗಳು ನಿಮಗಿಲ್ಲ ಹಕ್ಕು. ಇವ್ರು ಯಾರು ಸರ್ ಹಾಕಕ್ ಬೀಗ? ಅಸೋಸಿಯೇಷನ್ ಹಾಕಕ್ಕೆ ಹೇಳ್ತಾರೆ ಅಂತಂದ್ರೆ ನಾವು ಹಾಕಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ, ಬೇರೆ ಯಾರು ಈ ಬಿಡಿ ಸರ್. ಈಗ ಅಸೋಸಿಯೇಷನ್ ಹಾಕಿದಾರಲ್ಲ, ಅಸೋಸಿಯೇಷನ್ಗೆ 1916 ಪ್ರಕಾರ ಮಾನ್ಯತೆ ಇಲ್ಲ ಅಂತ ನಿಮ್ಗೆ ಲೆಟರ್ ಕೊಟ್ಟಾಗಿದೆಲ್ಲ ಮಂಜು, ಗೊತ್ತಿದೆ ತಮ್ಗೆಲ್ಲ. ಅದ್ರ ಮೇಲೆ ನೀವು ಕ್ರಮ ಜರುಗಿಸಿ ಅವ್ರ ಮೇಲೆ ಲೆಟರ್ ಬರೆದು ಕಂಪ್ಲೇಂಟ್ ಮಾಡಿ ಸ್ವಾಮಿ, ಕಂಪ್ಲೇಂಟ್ ಮಾಡಿ ಮುಂದಕ್ಕೆ ಹೋಗ್ಲಿ. ಇದು ಗೇಟೇ ಇರಬಾರ್ದು, ರಾಜಕಾಲುವೆ ಮೇಲೆ ಕಟ್ಟಿರೋದು, ಅದನ್ನೇ ನೀವು ತೆರವೆ ಮಾಡಿಲ್ಲ. ಅಲ್ಲ, ಮುಂದ್ಗಡೆ ಒತ್ತುವರಿ ರಾಜಕಾಲುವೆ ಹಿಂದ್ಗಡೆ ಇದೆ. ಫಸ್ಟ್ ಕಿತ್ತಾಕಿ. ಮತ್ತೆ ಯಾರು ಇವ್ರು ಕೊಟ್ಟವ್ರ ಅಧಿಕಾರ? ಜನಗಳಿಗೆ ಕಷ್ಟ ಕೊಟ್ರೆ ಅದ್ ಫಸ್ಟ್ ಗೇಟ್ ಕಿತ್ತಾಕಿ. ನೋಡಿಯಪ್ಪ, ಹೆಣ್ಣು ಮಕ್ಕಳಿಗೆ ನೋಡಿ, ಈ ಅಮ್ಮನ ಹೆಣ್ಣು ಮಗು ಮೇಲೆ ಕಣ್ಣೀರು ಹಾಕ್ಸೋದು ಅಷ್ಟು ಸುಲಭ ಅಲ್ಲ. ಪಂಚಾಯತಿ ಅವರೇ ದಯವಿಟ್ಟು, ನೀವು ಅಧಿಕಾರಿಗಳಿದ್ದೀರಾ, ನಿಮಗೆ ಅಧಿಕಾರ ಇದೆ. ನಿಮ್ಗೆ ಅಧಿಕಾರ ನಾವೇ ಸಾರ್ವಜನಿಕರೇ ಸೇರಿ ನಿಮ್ಗೆ ಕೊಟ್ಟಿರೋದ್ರಿಂದ ದಯವಿಟ್ಟು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಬೇಕಾದ್ರೆ ಕಿತ್ತಾಕ್ಬಿಟ್ಟು ಅದನ್ನ ಸಮೇತ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಅದ್ರ ಸಮೇತ ಹೋಗ್ಬೇಕು ನೀವು. ಅದ್ ಯಾರು ಅವ್ನಿಗೆ ಅಸೋಸಿಯೇಷನ್ಗೆ ಬೀಗ ಹಾಕಕ್ಕೆ ಅಧಿಕಾರ ಕೊಟ್ಟವ್ರೆ? ಸೆಕ್ಯೂರಿಟಿ ಕೆಲಸ ಹೇಳ್ತೀವಿ, ಯಾರು ಅವ್ರಿಗೆ ಹಾಕೋಕೆ ಹೇಳಿದ್ರೆ ಯಾರು ಅಂತ ಇಷ್ಟು ಹೇಳ್ತಾ ವೀಕ್ಷಕರೇ ನೋಡಿ, ಅವ್ರಿಗೂ ತೋರಿಸಿ ಇಷ್ಟು ಮುಗಿಸೋಣ. ಇದು ಈಗ ಸರಿ ಹೋಗ್ಬೇಕು. ಇಲ್ಲಿದ್ದಲ್ಲಿ ನಾವು ಯಾವ ತರ ನಾಳೆ ಬೆಳಿಗ್ಗೆ ಕಂಪ್ಲೇಂಟ್ ಯಾವ ತರ ಹೋರಾಟ ಆಗುತ್ತೆ ಇಲ್ಲಿ ತೋರಿಸಿ ಬನ್ನಿ. ಯಾವ ತರ ಹೋರಾಟ ಆಗುತ್ತೆ ಏನು ಅನ್ನೋದನ್ನ ಸಾರ್ವಜನಿಕರೇ ನೀವೇ ನೋಡ್ತೀರಾ. ಈ ಗ್ರಾಮ ಪಂಚಾಯಿತಿ ಈ ಕೂಡಲೇ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕಠಿಣ ಕ್ರಮ ಜರುಗಿಸಿಲ್ಲ. ಅಲ್ಲಿರೋ ಬೋರ್ಡ್ಗಳು ಮಂಜುನವ್ರು SD ಅವರೇ ಬೋರ್ಡ್ಗಳ ಸಮೇತ ಕಿತ್ಕೊಂಡು ಹೋಗ್ಬೇಕು. ನೀವು ಈಗ ಬೋರ್ಡ್ಗಳ ಸಮೇತ ಕಿತ್ಕೊಂಡು ಹೋಗ್ಬೇಕು. ನಾನು ನೋಡ್ತೀನಿ. ಏನು ಕಸ ಹಾಕಿದ್ರೆ 1000 ರೂಪಾಯಿ ನೀವು ಹಾಕಿ, ನೀವು 10,000 ರೂಪಾಯಿ ಫೈನ್ ಹಾಕಿ. ನಿಮ್ಗೆ ಹಕ್ಕಿದೆ. ನೆರಳೂರು ಗ್ರಾಮ ಪಂಚಾಯತಿ ಅಂತ ಹಾಕ್ಬಿಟ್ಟು ನೀವು 20,000 ಫೈನ್ ನಿಮ್ಗೆ ಏನು ರೆಸಲ್ಯೂಷನ್ ಪಾಸ್ ಮಾಡ್ಕೊಂತೀರ ಹಾಕೊಳ್ಳಿ. ನಿಮ್ಗೆ ರೆಸಲ್ಯೂಷನ್ ಎಷ್ಟು ಹಾಕತ್ತಿದೆ ಅಷ್ಟು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇವ್ರು ಯಾರು ಹಾಕೋದಕ್ಕೆ?
ಈ ಕೂಡಲೇ ಅದನ್ನು ರಿಮೂವ್ ಮಾಡ್ತಾ ಹೇಳ್ತಾ ಅಧಿಕಾರಿಗಳು ಮಾಡ್ಲೇಬೇಕಾಗ್ತದೆ. ಇಲ್ದಿದ್ದಲ್ಲಿ ಈ ಕೂಡಲೇ ಅದನ್ನ ರೆಡಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದಿನ ಏನ್ ನಡೀಬೇಕು ನಡೆಸ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.